ಖಾಕಿ ಕಸ್ಟಡಿಯಲ್ಲೇ ತಂದೆ ಮತ್ತು ಮಗ ಹತ್ಯೆಯಾಗಿದ್ದಂತಹ 6 ವರ್ಷದ ಹಿಂದಿನ ಪ್ರಕರಣ ಅದು. ತಂದೆ ಜಯರಾಜ್, ಪುತ್ರ ಬೆನ್ನಿಕ್ಸ್ನನ್ನ ಬಂಧಿಸಿ ಹತ್ಯೆ ಮಾಡಿದ್ರು ಪೊಲೀಸರು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ 9 ಪೊಲೀಸರಿಗೂ ಕೂಡ ಗಲ್ಲು. ಮದುರೈ ಜಿಲ್ಲಾ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗಿದೆ. ಹಿಂಸಾಚಾರ, ಸುಳ್ಳು ಕೇಸ್, ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿಸಿದ್ರು. ಖಾಕಿ ಕಸ್ಟಡಿಯಲ್ಲಿ ಆದಂತಹ ಹತ್ಯೆದು ಕೊರೋನಾ ಸಮಯ, ಅದು 2020 ಜೂನ್ 19 ಸಮಯ. ಆ ಸಂದರ್ಭದಲ್ಲಿ ಏನು ಸಮಯ ಕೊಡಲಾಗಿತ್ತು, ಆ ಸಮಯವನ್ನು ಮೀರಿ ಅಂಗಡಿಯನ್ನು ತೆರೆದಿದ್ರು ಅನ್ನೋ ಕಾರಣಕ್ಕಾಗಿ ಇವರನ್ನ ವಶಕ್ಕೆ ಪಡಿತಾರೆ. ಆದರೆ ಅದಾದ ಮೇಲೆ ಠಾಣೆಯಲ್ಲಿ ಆಗೋದಿದೆಯಲ್ಲ, ಬಹಳ ಭೀಕರ ರಣಹಿಂಸೆಯನ್ನು ಕೊಡಲಾಗಿತ್ತು. ಆ ಹಿಂಸೆ ತಾಳಲಾರದೆ ತಂದೆ ಮಗ ಇಬ್ಬರೂ ಕೂಡ ಮೃತಪಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 9 ಸಿಬ್ಬಂದಿಗೆ, ಇನ್ಸ್ಪೆಕ್ಟರ್ ಶ್ರೀಧರ್ ಸೇರಿದಂತೆ 9 ಸಿಬ್ಬಂದಿಗೆ ಮರಣದಂಡನೆ. ಮೊದಲಿಗೆ ತಂದೆಯ ಬಂಧನ ಆಗುತ್ತೆ 2020 ಜೂನ್ 19ರಂದು. ಆ ಸಂದರ್ಭದಲ್ಲಿ ಕೊರೋನಾ ಸಮಯ ಮೀರಿ ಅಂಗಡಿ ತೆರೆದಿದ್ದಾರೆ ಅನ್ನೋ ಕಾರಣಕ್ಕಾಗಿ ತಂದೆಯನ್ನು ಬಂಧಿಸ್ತಾರೆ. ಆ ಬಂಧನದ ಸುದ್ದಿ ಕೇಳಿ ಠಾಣೆವರೆಗೂ ಪುತ್ರ ಹಿಂಬಾಲಿಸ್ತಾರೆ. ಅನಂತರ ಇಬ್ಬರಿಗೂ, ತಂದೆ ಮಗ ಇಬ್ಬರಿಗೂ, ಜಯರಾಜ್ ಮತ್ತು ಬೆನ್ನಿಕ್ಸ್ಗೆ ತನಿಖಾಧಿಕಾರಿಗಳು ಚಿತ್ರಹಿಂಸೆ ಕೊಟ್ಟಿರ್ತಾರೆ. ಸಮಯ ಮೀರಿ ಅಂಗಡಿ ತೆರೆದಿದ್ರು ಅನ್ನೋ ಕಾರಣಕ್ಕೆ ಒಳ ಉಡುಪಿನಲ್ಲೇ ಮೇಜಿನ ಮೇಲೆ ನಿಲ್ಲಿಸಿಕೊಂಡು ಕ್ರೌರ್ಯವನ್ನು ಮೆರೆದಿದ್ರು. ರಕ್ತಸ್ರಾವ ಆಗಿತ್ತು. ಪೊಲೀಸರು ಹೊಡೆದಂತಹ ಏಟಿಗೆ 18 ಗಂಭೀರ ಗಾಯಗಳು ಕೂಡ ಇಬ್ಬರ ದೇಹದ ಮೇಲೆ ಪತ್ತೆಯಾಗಿದ್ವು. ಪೊಲೀಸರು ಹೊಡೆದಂತಹ ಏಟಿಗೆ ಬಟ್ಟೆಗೂ ಕೂಡ ರಕ್ತದ ಕಲೆ ಅಂಟಿಕೊಂಡಿತ್ತು. ನಂತರ ಸಾವಾದ ಮೇಲೆ, ಸಾವಿನ ಬಳಿಕ ಸಾಕ್ಷ್ಯ ನಾಶಕ್ಕೂ ಕೂಡ ಈ ಅಧಿಕಾರಿಗಳು ಪ್ರಯತ್ನ ಪಟ್ಟರು. ಲಾಕಪ್ ಡೆತ್ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಸುಳ್ಳು ಕೇಸನ್ನು ದಾಖಲಿಸ್ತಾರೆ. ಜೂನ್ 22-23ರಂದು ಕೋವಿಲ್ಪಟ್ಟಿ ಸಬ್ ಜೈಲಿನಲ್ಲಿ ಇಬ್ಬರು ಮೃತಪಟ್ಟಿರೋದು ಅಂತ ಪುಕಾರೆಬ್ಬಿಸ್ತಾರೆ ಸಾತಕಲಂ ಠಾಣೆಯ ಪೊಲೀಸರು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ 3 ವೈದ್ಯರ ತಂಡದ ನೇತೃತ್ವದಲ್ಲಿ ಆದಂತಹ ಮರಣೋತ್ತರ ಪರೀಕ್ಷೆಯಲ್ಲಿ ಪೊಲೀಸರ ಏಟಿನಿಂದಲೇ ಇವರು ಸಾವನ್ನಪ್ಪಿದ್ದು ಅನ್ನೋದು ದೃಢಪಡುತ್ತೆ. ವೈದ್ಯರು ತಿಳಿಸ್ತಾರೆ, ಜಯರಾಜ್, ಬೆನ್ನಿಕ್ಸ್ ಸಾವಿನ ಬಳಿಕ ಸಾಕ್ಷ್ಯ ನಾಶಕ್ಕೆ ಪೊಲೀಸರು ಪ್ರಯತ್ನ ಪಟ್ಟಿದ್ರೂ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಗುತ್ತೆ. ನಂತರ ಈ ಕೇಸ್ ಸಿಬಿಐ ವರ್ಗಾವಣೆಯಾಗಿ ಕೂಲಂಕುಷವಾಗಿ ತನಿಖೆಯಾಗಿ 6 ವರ್ಷಗಳ ಬಳಿಕ ಈಗ ನ್ಯಾಯ ಸಿಗ್ತಾ ಇದೆ. ಇನ್ಸ್ಪೆಕ್ಟರ್ ಸೇರಿದಂತೆ 9 ಮಂದಿಯ ವಿರುದ್ಧ 9 ಸಿಬ್ಬಂದಿಗೂ ಕೂಡ ಮರಣದಂಡನೆ. ತಂದೆ ಮಗನಿಂದಲೇ ಜೈಲಿನಲ್ಲಿ ರಕ್ತದ ಕಲೆ ಕೂಡ ಕ್ಲೀನ್ ಮಾಡಿಸಿದ್ರಂತೆ ಖಾಕಿ. ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವ ಎಸ್.ಕೆ. ಉಮೇಶ್ ಅವರೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಪೊಲೀಸರು ಅಂತಂದ್ರೆ ರಕ್ಷಣೆಗೆ ಅಂತೇಳಿ ಜನ ಹೋಗ್ತಾರೆ, ಆದರೆ ಈ ರೀತಿಯಲ್ಲಿ ಠಾಣೆಯಲ್ಲಿ ಹಿಂಸೆ ಕೊಟ್ಟು ಇಬ್ರು ಮೃತಪಡ್ತಾರೆ ಅಂತಂದ್ರೆ ನಿಜಕ್ಕೂ ಘಾಸಿಗೊಳಿಸುವಂತ ಒಂದು ವಿಚಾರ. ಸದ್ಯಕ್ಕೀಗ 6 ವರ್ಷದ ಮೇಲೆ ಆಗಿರುವಂತಹ ಈ ಶಿಕ್ಷೆ ಇದೆಯಲ್ಲ, ಏನ್ ಹೇಳ್ತೀರಿ, ಒಂದು ಪಾಠನ ಅಂತ? ನಿಜವಾಗ್ಲೂ ಪೊಲೀಸರಿಗೆ ಒಂದು ಪಾಠ ಅಂದ್ರೆ ಒಂದು ಭಯನೂ ಸಹ ಆಗುತ್ತೆ ಪೊಲೀಸರಿಗೆ. ಸಾಮಾನ್ಯವಾಗಿ ಏನಾಗುತ್ತೆ, ಈ ತರದ ಲಾಕಪ್ ಡೆತ್ಗಳಲ್ಲಿ ನಾವು ನೋಡಿದ್ದೀವಿ. ಸುಮಾರು ವರ್ಷಗಳಿಂದ ಲಾಕಪ್ ಡೆತ್ಗಳಾಗ್ತಕ್ಕಂಥದ್ದು, ಮತ್ತೆ ಲಾಕಪ್ ಡೆತ್ಗಳಲ್ಲಿ ಕೊನೆಗೆ ಏನಾಗುತ್ತೆ, ಲಾಕಪ್ ಡೆತ್ಗಳು ಅದರ ಪರಿಣಾಮಗಳೇನಾಗ್ತವೆ ಅನ್ನುವಂಥದ್ದು ನೋಡಿದ್ದೀವಿ ನಾವು. ಈಗ ಇಂಥ ಪರಿಸ್ಥಿತಿನಲ್ಲಿ ಒಂದು ಅವ್ರ ಮೇಲೆ ಕೊಲೆ ಕೇಸು ದಾಖಲಾಗಿ ಅದು ಸಿಬಿಐಗೆ ಹೋಗಿ ಸಿಬಿಐನವ್ರು ತನಿಖೆ ನಡೆಸಿ ಮತ್ತೆ ನ್ಯಾಯಾಲಯ ಅದಕ್ಕೆ ಇದನ್ನ ಅವರಿಗೆ ಮರಣದಂಡನೆ ವಿಧಿಸಿರ್ತಕ್ಕಂಥದ್ದು ಅಪರೂಪದಲ್ಲಿ ಅಪರೂಪ. ನಾವು ನನ್ನ ಪೊಲೀಸ್ ಅವಧಿನಲ್ಲಿ ನಾವು ಕೇಳೇ ಇಲ್ಲ ಈ ತರ ಒಂದು ಶಿಕ್ಷೆನ. ಅಂದ್ರೆ ಎಷ್ಟರ ಮಟ್ಟಿಗೆ ಸಾಕ್ಷಿಗಳು ಅವರಿಗೆ ದೊರೆತಿವೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಸಾಕ್ಷ್ಯಾಧಾರಗಳು, ಸರಿಯಾದಂತ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ ಅಂತಾದ್ರೆ ನ್ಯಾಯಾಲಯ ಒಂದು ಕನ್ಕ್ಲೂಷನ್ಗೆ, ಒಂದು ತೀರ್ಮಾನಕ್ಕೆ ಬರೋದು ಅಷ್ಟು ಸುಲಭಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರನೇ ಬಹಳ ತನಿಖಾ ಸಂಸ್ಥೆ ಬಹಳ ಅದ್ಭುತವಾದಂತ ಕೆಲಸ ಮಾಡಿದೆ. ಅದ್ರ ಮಧ್ಯ ಪೊಲೀಸರು ನಾವುಗಳು ಸಹ ಬಹಳ ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಸಮಾಜದ ಮಧ್ಯೆ ನಾವು ಕೆಲಸ ಮಾಡ್ಬೇಕಾದ ಸಮಯದಲ್ಲಿ ನಾವೇನಾದ್ರೂ ಸ್ವಲ್ಪ ನಮ್ಮ ಕೋಪಗಳು, ನಮ್ಮ ಆವೇಶಗಳು ಅವು ಬೇರೆ ತರ ಏನಾದ್ರೂ ತಿರುಕೊಂಡು ಅವು ಈ ತರ ಎಂಟಾಗ್ತವೆ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ನಮ್ಮ ಪೊಲೀಸ್ಗೆ ಒಂದು ದೊಡ್ಡ ಒಂದು ನೀತಿ ಪಾಠ ಅಂತ ಅನಿಸ್ತದೆ. ಸರ್, ಈ ಪ್ರಕರಣದಲ್ಲಂತೂ ಇವ್ಯಾರು ದೊಡ್ಡ ಕ್ರಿಮಿನಲ್ಸ್ ಅಲ್ಲ, ಬರೀ ಸಮಯ ಮೀರಿ ಅಂಗಡಿ ತೆರೆದಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಈ ರೀತಿ ಹಿಂಸೆ ಕೊಡ್ತಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಇಂತಹ ಮನಸ್ಥಿತಿ ಉಳ್ಳಂತಹ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಒಂದಿಷ್ಟು ಟ್ರೈನಿಂಗ್ನ ಅವಶ್ಯಕತೆ ಇದೆಯಾ? ಹೇಗೆ ನಿಯಂತ್ರಣ ಮಾಡಬೇಕು, ಕೋಪ ನಿಯಂತ್ರಣ ಹೇಗೆ, ಹ್ಯಾಂಡ್ಲಿಂಗ್ ಹೇಗೆ, ಪೀಪಲ್ ಮ್ಯಾನೇಜ್ಮೆಂಟ್ ಹೇಗೆ, ಈ ಬಗ್ಗೆ ಒಂದಿಷ್ಟು ತರಬೇತಿ ಕೂಡ ಅಗತ್ಯನಾ ಅಂತ? ಏನಾಗುತ್ತೆ ನೋಡಿ ಮೇಡಮ್, ಈ ತರ ಕೇಸ್ಗಳಲ್ಲಿ ಏನಾಗುತ್ತೆ,
ಯಾರು ವೈರಿಗಳಾಗ್ತಿರಲಿಲ್ಲ, ಅವರು ಕರ್ಕೊಬಂದಿರ್ತಾರೆ. ಹ್ಮ್ ಅಲ್ಲಿ ಏನೋ ಒಂದು ವಾಗ್ವಾದ ನಡೆದಿರುತ್ತೆ ಆ ಅಂಗಡಿಗಳ ಹತ್ರನೋ, ಮತ್ತೆ ಅದೇ ಕಂಟಿನ್ಯೂ ಆಗಿ ಪೊಲೀಸ್ ಸ್ಟೇಷನ್ ಸಹ ಒಂದು ಮಾತುಗಳು ನಡ್ಕೊಂಡು ಹೋಗ್ತಾ ಇರ್ತವೆ. ಆದ್ರೆ ಯಾರಿಗೂ ಸಹ ಇವ್ರಿಗೆ ಒಂದು ಕೊಲ್ಲುವ ಇಂಟೆನ್ಷನ್ ಪೊಲೀಸರಿಗಂತೂ ಇರಲ್ಲ. ಯಾವ ಕಾರಣಕ್ಕೂ ಅದು ಇದ್ರೆ ಅದು ರಾಕ್ಷಸಿ ಕೃತ್ಯ, ಅದು ಯಾವ ಕಾರಣಕ್ಕೂ ಇರಲ್ಲ. ನಿಜ. ಅದು ಏನಾಗುತ್ತೆ ಅಂತ ಸಿಚುವೇಶನ್ಗಳಲ್ಲಿ ಒಳಗಡೆ ಬಂದಾಗ ಏನಾಗುತ್ತೆ ಅಂದ್ರೆ, ಈ ತರ ಈ ಮನುಷ್ಯ ಇದ್ ಮಾಡ್ತಾನ, ಹಾಕ್ರವ್ರಿಗೆ, ಈ ತರ ಮಾತಾಡ್ತಾನ ಅವನು, ಹಾಕ್ರವ್ನಿಗೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅಂತ ಇರುವಂತವ್ರು ಎಲ್ಲಾ ಪಾಲ್ದಾರ ಹಾಕ್ಬಿಡ್ತಾರೆ ಅದರಲ್ಲಿ. ನಮ್ಗೆ ಹಿಂಗ್ ಮಾಡ್ತೀಯ, ನಿಮ್ಗೆ ಹಿಂಗ್ ಮಾತಾಡ್ತೀಯ, ನೀನ್ ಹೀಗ್ ಮಾಡ್ದ, ಯಾಕೋ ಬಂದವರೆಲ್ಲ ನಾನ್ ಮಾನಿಟರಿಂಗ್ ಆಫ್ ಎ ಪೊಲೀಸ್ ಸ್ಟೇಷನ್, ನಾನ್ ಮಾನಿಟರಿಂಗ್ ಆಫ್ ಎ ಹ್ಯೂಮನ್ ಬೀಯಿಂಗ್ಸ್. ಅಲ್ಲಿ ಬರ್ತಕ್ಕಂಥವ್ರನ್ನ ಸರಿಯಾಗಿ ಮಾನಿಟರ್ ಮಾಡ್ಲಿಲ್ಲ, ಹ್ಯೂಮನ್ ಬೀಯಿಂಗ್ಸ್ ನ ಒಳಗಡೆ ಬರ್ತಕ್ಕಂಥವ್ರಿಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಇಂಥ ಅತಾಚುರಿಗಳು ಇದೇ ತರ ಆಗುವಂತದ್ದು. ಆ ಕಾರಣಕ್ಕೋಸ್ಕರನೇ ಇಂಟೆನ್ಷನ್ನೇ ಬೇರೆ, ಆದ್ರೆ ಅವ್ರು ಹೊಡೆಯುವಂತ ರೀತಿಗಳಿರ್ತಾವಲ್ಲ, ಆಕ್ರೋಶಗಳಿರ್ತಾವಲ್ಲ, ಅದಕ್ಕೆ ನನ್ನ ಲೆಕ್ಕದಲ್ಲಿ ಬಹಳ ಅತ್ಯಂತ ಅವಶ್ಯಕವಾದಂತ ಅವ್ರಿಗೆ ಟ್ರೈನಿಂಗು ಬೇಕಾಗ್ತದೆ. ಅವಶ್ಯಕತೆ ಇಲ್ಲ. ನಾವು ಕೆಲಸ ಮಾಡೋರು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವು ಪ್ರತಿದಿನ ಸಾರ್ವಜನಿಕರ ಮಧ್ಯೆನೇ ಕೆಲಸ ಮಾಡುವಂತವ್ರು, ಬೇರೆ ಯಾವ್ದ್ರ ಮಧ್ಯೆನೂ ಕೆಲಸ ಮಾಡಲ್ಲ. ನಮಗೆ ಬಹಳ ಅತ್ಯಂತ ಹೆಚ್ಚಿನ ಸಂಯಮ ಬೇಕು, ಮತ್ತೆ ಜಾಗೃತೆ ಬೇಕು, ಮತ್ತೆ ತುಂಬಾ ಪೇಷನ್ಸ್ ಕಳ್ಕೊಳ್ಳದೆ ಇರತಕ್ಕಂಥ ಶಕ್ತಿ ಬೆಳೆಸ್ಕೋಬೇಕು ಪ್ರತಿ ದಿವಸ ಪೊಲೀಸ್ ಮನ್. ಇಲ್ಲಾಂದ್ರೆ ಎವ್ರಿ ಡೇ ಆ ಮನುಷ್ಯ ತೊಂದರೆಗೆ ಸಿಗಾಕೊಳ್ತಾನೆ ಇರ್ತಾನೆ. ಒಂದಲ್ಲ ಒಂದು ಕಾರಣಕ್ಕೆ ಆ ಮನುಷ್ಯ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಒಳಗಡೆ ತಗಲಾಕೊಂಡು ತನ್ನ ಕೆಲಸಗಳನ್ನೇ ಕಳ್ಕೊಳ್ಳುವಂಥದ್ದು, ಮತ್ತೆ ಅವನ ಜೀವನದಲ್ಲಿ ನೆಮ್ಮದಿ ಕಳ್ಕೊಬಿಡ್ತಾರೆ. ಆ ಕಾರಣಕ್ಕೆ ಬೇರೆ ಯಾವುದೇ ಉದ್ಯೋಗದಲ್ಲಿ ಆವೇಶ ಜಾಸ್ತಿ ಬರಲ್ಲ, ಈ ಉದ್ಯೋಗಗಳಲ್ಲಿ ಬರ್ತವೆ. ಯಾಕೆಂತಂದ್ರೆ ನಾವು ವಿ ಆರ್ ಡೀಲಿಂಗ್ ವಿತ್ ಅನ್ ಎಮೋಷನ್ ಆಫ್ ದ ಪೀಪಲ್, ನಾವು ವಿ ಆರ್ ನಾಟ್ ಡೀಲಿಂಗ್ ವಿತ್ ದ ಫೈಲ್ಸ್. ಆ ಕಾರಣಕ್ಕೆ ಎಮೋಷನ್ಗಳನ್ನೇ ಡೀಲ್ ಮಾಡುವಂತವ್ರು ನಾವಾದಂತ ಪೊಲೀಸರುಗಳು ಬಹಳ ಅತ್ಯಂತ ಎಚ್ಚರಿಕೆಯಿಂದ ಯಾರದೇ ಇಂಥ ಒಂದು ಸಾರ್ವಜನಿಕರುಗಳ ಜೊತೆ ನಾವು ನಡ್ಕೊಳ್ಳುವಂತ ಪರಿಸ್ಥಿತಿನಲ್ಲಿ ಬಹಳ ಅತ್ಯಂತ ಎಚ್ಚರಿಕೆಯಿಂದ ನಡ್ಕೊಳ್ಳಿಲ್ಲ ಅಂದ್ರೆ ಈ ತರದ ಒಂದು ದೊಡ್ಡ ಪಾಠ ಪೊಲೀಸರಿಗೆ ಆಗೋಗ್ಬಿಡುತ್ತೆ. ನಿಜ. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.